ಇನ್ನು ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಪ್ರಮುಖವಾಗಿ 5 ಜಿಲ್ಲೆಗಳನ್ನು ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಮುಂಗಾರು ಮಳೆ. ಕೊಡಗು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು. ಸೊ ಈಗ ಮೈಸೂರಿನಲ್ಲೂ ಕೂಡ ಮಳೆ ಜೋರಾಗ್ತಾ ಇದೆ. ಮೈಸೂರಿನಲ್ಲಿ ಆಟೋ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆಟೋ ಚಾಲಕ. ಎಲ್ಲಿ ಅಂದರೆ ಪಿರಿಯಾಪಟ್ಟಣ ತಾಲೂಕು ನರಳಾಪುರ ಗ್ರಾಮದ ಬಳಿ ಈ ಘಟನೆ ಆಗಿದೆ. ಕೋಗಿಲವಾಡಿ ಗ್ರಾಮದ ಗಿರೀಶ್ ಅಂತ ಆಟೋ ಡ್ರೈವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಕ್ಷಣ ನೆರವಿಗೆ ಬಂದಿದ್ದಾರೆ ಗ್ರಾಮಸ್ಥರು. ಅಗ್ನಿಶಾಮಕ ಸಿಬ್ಬಂದಿಯವರು ಮರವನ್ನು ತೆರವು ಮಾಡುವ ಕಾರ್ಯಾಚರಣೆ ಮಾಡಿದ್ದಾರೆ. ಗಾಯಾಳು ಗಿರೀಶ್ಗೆ ಪಿರಿಯಾಪಟ್ಟಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ. ಗಂಭೀರ ಸ್ವರೂಪದ ಗಾಯ ಏನಲ್ಲ. ಮತ್ತು ಈ ಮರಗಳು ಬೀಳ್ತಾ ಇರೋದು ಇವತ್ತೊಂದೇ ದಿನ 5 ಸುದ್ದಿಗಳು ಬಂದಿದೆ ಈ ಥರ. ದಕ್ಷಿಣ ಕನ್ನಡದಲ್ಲಿ, ಹಾಸನದಲ್ಲಿ, ಉಡುಪಿನಲ್ಲಿ ಮತ್ತು ಇವಾಗ ಇಲ್ಲಿ ಮೈಸೂರಿನಲ್ಲಿ ಮರ ಉರುಳಿ ಬಿದ್ದಿರ್ತಕ್ಕಂಥದ್ದು, ಅದರಿಂದ ಅನಾಹುತ. ಬಟ್ ಎಲ್ಲೂ ಕೂಡ 5 ಕೇಸಲ್ಲೂ ಎಲ್ಲೂ ಪ್ರಾಣಾಪಾಯ ಆಗಿಲ್ಲ. ಇದು ಘಟನೆ ಪಿರಿಯಾಪಟ್ಟಣ ತಾಲೂಕು ನರಳಾಪುರದ ಬಳಿ ನಡೆದಿರ್ತಕ್ಕಂಥದ್ದು. ಚಲಿಸುತ್ತಿದ್ದ ಆಟೋ ಮೇಲೆ ಬೃಹತ್ ಮರ ಒಂದು ಬಿದ್ದುಬಿಟ್ಟಿದೆ. ಆಟೋಗಳ ಅಪ್ಪಚ್ಚೆ ಆಗಿಬಿಡ್ತವೆ, ಕಾರೇ ತಡೆಯಲ್ಲ, ಆಟೋಗಳ ಅಪ್ಪಚ್ಚೆ ಆಗಿಬಿಡ್ತವೆ. ಬಟ್ ಅದೃಷ್ಟವಶಾತ್ ಡ್ರೈವರ್ ಪಾರಾಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ. ಮರಗಳು ಅಲ್ಲಲ್ಲಿ ಈ ಥರ ಶಿಥಿಲಾವಸ್ಥೆಗೆ ಬಂದಿರ್ತವಲ್ಲ, ಕಳೆದ ಬೇಸಿಗೆನಲ್ಲೆಲ್ಲ ಚೆನ್ನಾಗಿ ಒಣಗಿರೋ ಹಳೇ ಮರಗಳು ಹಿಂಗಾಗ್ತವೆ.